ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಭಗವಂತನ ಆಶೀರ್ವಾದದಿಂದ, ಹಾಗೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ, ನಿಮ್ಮನ್ನು ಕಾಳಜಿ ಮಾಡುವವರ ಆಶೀರ್ವಾದ, ಹಾಗೆ ನಿಮ್ಮ ದಯೆ, ಕರುಣೆ, ಪ್ರೇಮ, ಸೇವೆಯ ಒಂದು ಗುಣದಿಂದ ದೊರಕಿದ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ತುಂಬ ಇದೆ. ಅದರ ಎನರ್ಜಿ ನಿಮ್ಮನ್ನು ತುಂಬ ಸಂತೋಷವಾಗಿ ಇಟ್ಟಿದೆ. ಹಾಗೆ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಾಗಾದರೆ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನೀವು ನಂಬಿದ ದೈವಶಕ್ತಿಗಳು ಹಾಗೆ ಈ ಬ್ರಹ್ಮಾಂಡ ಯಾವ ರೀತಿಯ ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದ್ದಾವೆ, ಹಾಗೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾವೆ ಕೆಲವು ವಿಚಾರಗಳನ್ನು ಮನದಟ್ಟು ಮಾಡಿಸುವ ಮೂಲಕ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಹಾಗಾದರೆ ಇಲ್ಲಿ ಈಗ ನಿಮಗೆ ಯಾವ ರೀತಿಯ ಒಂದು ಮೆಸೇಜ್ ಸಿಗ್ತಾ ಇದೆ, ಗೈಡೆನ್ಸ್ ಸಿಗುತ್ತೆ ಕೇಳೋದಕ್ಕಿಂತ ಮೊದಲು ನೀವು ನಂಬಿದ ದೇವರನ್ನು ಹಾಗೆ ಗುರುವನ್ನು ಸ್ಮರಣೆ ಮಾಡಿಕೊಂಡು ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಹೊರಗೆ ಬಿಡ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿ. ಮೊದಲನೇದಾಗಿ ಇಲ್ಲಿ ನಿಮಗೆ ಯಾವ ಎನರ್ಜಿ ಕನೆಕ್ಟ್ ಆಗ್ತಿದೆ, ನಿಮ್ಮಲ್ಲಿರುವ ಕೆಲವೊಂದು ನೆಗೆಟಿವ್ ವಿಚಾರಗಳನ್ನು ಈ ಸಮಯದಲ್ಲಿ ನೀವು ಬಿಡಬೇಕು. ಯಾಕಂದರೆ ಈ ಎನರ್ಜಿ ನಿಮ್ಮನ್ನು ಇಲ್ಲಿ ಹೀಲ್ ಮಾಡ್ತಾ ಇರುವ ಎನರ್ಜಿಗೆ ಕನೆಕ್ಟ್ ಮಾಡಿದೆ. ಹಾಗಾದರೆ ಇಲ್ಲಿ ನಿಮ್ಮ ತಪ್ಪುಗಳನ್ನು ನಿಮ್ಮ ಮೇಲೆ ನೀವು ಹಾಕ್ಕೊಳ್ತಾ ಇದ್ದೀರಾ. ನಾನೇ ಸರಿ ಇಲ್ಲ, ನನ್ನಿಂದ ಆಗೋದಿಲ್ಲ, ನನ್ನಿಂದ ಸಾಧ್ಯನೇ ಇಲ್ಲ, ನನ್ನ ಹಣೆ ಬರ ಇಷ್ಟೇ, ನನ್ನ ಜೀವನದಲ್ಲಿ ಇದೇ ಇದೆ, ಅದನ್ನೇ ನಾನು ಅನುಭವಿಸ್ಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮೇಲೆ ನೀವು ಹಾಕ್ಕೊಳ್ತಾ ಇದ್ದೀರಾ. ಅಂದರೆ ಇದು ಹೇಗೆ ಅಂದರೆ, ಯಾರೋ ನಿಮ್ಮವರಾಗಿರ್ಬೋದು, ಇಲ್ಲ ನಿಮ್ಮ ಸುತ್ತಮುತ್ತ, ಇಲ್ಲ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಆ ಜಾಗ ಆಗಿರ್ಬೋದು, ಅವರು ನಿಮ್ಮ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡ್ಕೊಳ್ತಾ ಇದ್ದಾರೆ. ನಿಂದಿಸ್ತಾ ಇರ್ಬೋದು, ಅವಮಾನಿಸ್ತಾ ಇರ್ಬೋದು, ಸರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ, ಸರಿಯಾಗಿ ಕೆಲಸ ಬರೋದಿಲ್ಲ, ಆ ರೀತಿ ಈ ರೀತಿ. ಆಗೆಲ್ಲ ನೀವು ನಿಮ್ಮನ್ನೇ ನಿಂದಿಸ್ಕೊಳ್ತಾ ಇದ್ದೀರಾ. ಹೌದು, ಅವ್ರು ಹೇಳೋದು ಸರಿ, ನನ್ನಿಂದನೇ ಏನೂ ಆಗೋದಿಲ್ಲ, ನನ್ನ ಹಣೆ ಬರನೇ ಇಷ್ಟು, ನಾನು ಇರೋದೇ ಹೀಗೆ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಬಿಂಬಿಸ್ಕೊಳ್ತಾ ಇದ್ದೀರಾ. ಇನ್ನೊಂದು ಕಡೆ ನೀವು ತುಂಬ ಪ್ರೀತಿ ಮಾಡಿದವರಾಗಿರ್ಬೋದು, ಅದು ನಿಮ್ಮ ಮಕ್ಕಳೇ ಆಗಿರ್ಬೋದು, ಇನ್ಯಾವುದೇ ರೀತಿ ಸಂಬಂಧ ಅಂತಲೇ ತಗೊಳ್ಳಿ, ಇಲ್ಲ ಪ್ರೀತಿಯ ವಿಚಾರಕ್ಕೆ ತಗೊಳ್ಳಿ. ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ದುಃಖ ಕೊಟ್ಟಾಗ, ನಂಬಿಕೆಗೆ ಮೋಸ ಮಾಡಿದಾಗ ನೀವು ಕೆಲವು ಬಾರಿ ಆ ಒಂದು ತಪ್ಪನ್ನು ಕೂಡ ನಿಮ್ಮ ಮೇಲೆಯೇ ಹಾಕ್ಕೊಳ್ತೀರಾ. ನಾನೇ ಸರಿ ಇಲ್ಲ ಬಿಡು, ನಾನೇ ಅದಕ್ಕೆ ಯೋಗ್ಯಳಲ್ಲ, ಅರ್ಹಳಲ್ಲ ಅನ್ನೋ ರೀತಿಯಲ್ಲಿ ಅವರ ಅಹಂಕಾರದ ಭಾವನೆ ಆಗಿರ್ಬೋದು, ಇಲ್ಲ ತೆಗಳುವಿಕೆ ಆಗಿರ್ಬೋದು, ಇಲ್ಲ ಅವರದ್ದು ಯಾವುದೋ ಒಂದು ಕೋಪ ಆಗಿರ್ಬೋದು, ಅವ್ರ ಜೀವನದಲ್ಲಿ ಅವ್ರಿಗೇನೋ ಒಂದು ನಕಾರಾತ್ಮಕತೆಯಿಂದ ಏನೋ ಒಂದು ಸಿಗದಿದ್ದ ಭಾವವನ್ನು, ಒಟ್ಟಾರೆಯಾಗಿ ಎಲ್ಲ ರೀತಿಯ ಒಂದು ಕೋಪವನ್ನು ನಿಮ್ಮ ಮೇಲೆ ತೋರಿಸ್ತಾರಲ್ಲ, ಆ ಎನರ್ಜಿಯನ್ನು ಕೂಡ ನೀವು ನಿಮ್ಮದೇ ರೀತಿಯ ಒಂದು ತಪ್ಪಿನ ರೀತಿಯಲ್ಲಿ ನೋಡಿಕೊಂಡು ಅದನ್ನು ಕೂಡ ನಿಮ್ಮ ಮೇಲೆ ತಗೊಳ್ತಾ ಇದ್ದೀರಾ. ಇದು ಮೊದಲು ತಪ್ಪು. ಈ ಅಭ್ಯಾಸದಿಂದ ನೀವು ಹೊರಗೆ ಬರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಈಗಿನ ಎನರ್ಜಿಗೆ ಅನುಗುಣವಾಗಿ ನಿಮ್ಮ ಮನಸ್ಥಿತಿಯ ಕೆಲವೊಂದು ಭಾವನೆಗಳು ಇವಾಗಿದ್ದಾವೆ. ಯಾರಿಗೆ ಈ ವಿಚಾರ ರಿಸಲ್ಟ್ ಆಗುತ್ತೋ ಆ ವಿಚಾರ ತಗೊಳ್ಳಿ. ಯಾರಿಗೆ ಈ ವಿಚಾರ ರಿಸಲ್ಟ್ ಆಗೋದಿಲ್ಲ ಅವರು ಬೇರೆ ವಿಚಾರ, ನಿಮಗೆ ರಿಸಲ್ಟ್ ಆದ ವಿಚಾರಗಳನ್ನ ತಗೊಳ್ತಾ ಹೋಗಿ. ಈ ತಪ್ಪನ್ನು ನೀವು ತಿದ್ಕೊಳ್ಳೋದು ಹೇಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಮಾರ್ಗದರ್ಶನ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಹೀಲಿಂಗ್, ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡ್ತಿದೆ. ನಿಮ್ಮ ಬಗ್ಗೆ ಗೌರವ, ಪ್ರೀತಿ, ಕಾಳಜಿ, ನೀವು ಯಾವಾಗ ನಿಮ್ಮ ಬೆಲೆಯನ್ನು ಈ ರೀತಿ ಕಂಡುಕೊಳ್ತಾ ಹೋಗ್ತಿರೋ, ಅಂದರೆ ನಿಮಗೆ ನೀವು ಯಾವಾಗ ಬೆಲೆ ಕೊಡುವುದನ್ನು ಕಲಿತಾ ಹೋಗ್ತಿರೋ, ನಿಮಗೆ ನಿಮ್ಮ ಜೊತೆ ಒಂದು ಅವಿನಾಭಾವ ಸಂಬಂಧ ಉಂಟಾಗ್ತದೆ, ಅಂದರೆ ಹೆಚ್ಚಾಗ್ತದೆ. ಅದು ಹೇಗೆ? ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದು, ಕಾಳಜಿ ಮಾಡೋದು, ಗೌರವ ಕೊಡೋದು, ಅದರಿಂದ ಏನು ಉಪಯೋಗ? ಇದು ನಿಮ್ಮ ಈಗಿನ ಒಂದು ಎನರ್ಜಿಯ ಪ್ರಶ್ನೆ ಕೂಡ ಆಗಿದೆ. ಒಂದು ಸಂದೇಹ, ಅಂದರೆ ನನ್ನ ಈ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಪ್ರಶ್ನೆ ಉತ್ತರನಾ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ಇಲ್ಲಿ ಏನು ಉತ್ತರ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ. ಆದರೆ ಇಲ್ಲಿ ನಿಮ್ಮ ಪ್ರಶ್ನೆಗೆ ನಿಮ್ಮ ಬಳಿಯೇ ಉತ್ತರ ಇದೆ ಅನ್ನೋ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಅದು ಯಾವ ರೀತಿ ಅಂದರೆ ಅದನ್ನು ನಾನು ಇಲ್ಲಿ ವಿವರಣೆಯ ಮೂಲಕ ವಿವರಿಸ್ತೀನಿ. ಅಂದರೆ ಇಲ್ಲಿ ನಿಮ್ಮ ಮಗು ಆಗಿರ್ಬೋದು, ಇಲ್ಲ ನೀವು ವಯಸ್ಸಾದವರಾಗಿದ್ದೀರಾ, ಅಂದರೆ ನೀವು ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೀರಾ, ಅಂದರೆ ನಿಮ್ಮ ಮಗಳಾಗಿರ್ಬೋದು, ಇಲ್ಲ ಅಂದರೆ ನಿಮ್ಮ ಅಕ್ಕ, ತಂಗಿ, ಮಗ, ತಮ್ಮ, ಯಾರೇ ಆಗಿರ್ಬೋದು, ಅವರು ತುಂಬ ಕಷ್ಟದಲ್ಲಿದ್ದಾರೆ, ಒಂದು ತುಂಬ ಸಮಸ್ಯೆಯಲ್ಲಿದ್ದಾರೆ, ಯಾರೋ ಅವರಿಗೆ ತುಂಬ ನೋವು ಕೊಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರು ನಿಮ್ಮ ಬಳಿ ಬರ್ತಾರೆ. ಆಗ ನೀವು ಅವರನ್ನು ಯಾವ ದೃಷ್ಟಿಯಲ್ಲಿ ನೋಡ್ತೀರಾ? ಮೊದಲು ನೀವು ಅವ್ರ ಮೇಲೆ ಸಿಂಪತಿ, ಅಂದರೆ ಒಂದು ಕರುಣೆ, ಒಂದು ದಯೆ, ಒಂದು ಪ್ರೇಮ, ಕಾಳಜಿ, ಒಂದು ಪ್ರೀತಿ, ಒಂದು ವಿಶ್ವಾಸದಿಂದ ಅವರನ್ನು ಮಾತನಾಡಿಸ್ತೀರಾ. ಮಮತೆ ಇರುತ್ತೆ ನಿಮ್ಮಲ್ಲಿ, ತಾಳ್ಮೆ, ಸಹನೆ, ಕರುಣೆ, ಎಲ್ಲ ರೀತಿಯ ಒಂದು ಆತ್ಮೀಯತೆಯಿಂದ ಏನಾಯ್ತಮ್ಮ, ಏನಾಯ್ತಪ್ಪ ಅನ್ನೋ ರೀತಿಯಲ್ಲಿ ನೀವು ಅವ್ರ ಹತ್ರ ಮಾತನಾಡ್ತೀರ. ಅದೇ ರೀತಿ
ನಿಮಗೂ ಕೂಡ ಕೆಲವೊಂದು ವಿಚಾರಗಳಿಂದ ದುಃಖ ಆಗಿದೆ, ನೋವಾಗಿದೆ, ಅವಮಾನ ಆಗಿದೆ, ನಿಂದನೆ ಆಗಿದೆ. ಈ ರೀತಿ ಇದ್ದಾಗ ನೀವು ನಿಮ್ಮ ಜೊತೆನೂ ಕೂಡ ಇದೇ ರೀತಿ ಮಾತನಾಡಬೇಕಲ್ವಾ? ಆ ರೀತಿ ಎನರ್ಜಿ ಇಲ್ಲಿ ಕನೆಕ್ಟ್ ಆಗಿದೆ. ಆ ವಿಚಾರಗಳನ್ನು ನಾನಿಲ್ಲಿ ನಿಮಗೆ ವಿಸ್ತಾರವಾಗಿ ಅರ್ಥ ಆಗೋ ರೀತಿಯಲ್ಲಿ ವಿವರಿಸಿದ್ದೀನಿ. ಅಲ್ಲಿಗೆ ಇಲ್ಲಿ ಗುರು ನಿಮಗೆ ಹೇಳ್ತಾ ಇದ್ದಾರೆ, ನೀವು ನಂಬಿದ ಯಾವುದೇ ರೀತಿ ಒಂದು ಆಧ್ಯಾತ್ಮಿಕ ಎನರ್ಜಿ ಅಂದರೆ ಈ ಸಮಯದಲ್ಲಿ ನೀವು ಗುರುವನ್ನು ನಂಬಿದ್ದೀರಾ, ಹಾಗಾಗಿ ಇಲ್ಲಿ ಅದೇ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನೀವು ಯಾವುದೇ ಒಂದು ಶಕ್ತಿಯನ್ನು ನಂಬಿದರೂ ಕೂಡ ಆ ಶಕ್ತಿ ವಾಸ್ತವ ಸ್ವರೂಪವನ್ನು ನಿಮಗಿಲ್ಲಿ ಅರ್ಥ ಮಾಡಿಸ್ತಾ ಇದೆ, ಪರಿಚಯ ಮಾಡಿಸ್ಕೊಡ್ತಾ ಇದೆ. ಹಾಗಾಗಿ ಇಲ್ಲಿ ನಿಮಗೆ ನೀವೇ ಹೀಯಾಳಿಸ್ಕೊಳ್ತಾ ಇದ್ದೀರಾ ಅಲ್ವಾ? ಯಾರೋ ಅವಮಾನ ಮಾಡಿದ್ರು, ನಿಂದಿಸಿದ್ರು, ದುಃಖ ಕೊಟ್ಟರು, ಆ ಸಮಯದಲ್ಲಿ ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಾ, ನಿನ್ನ ಜೀವನನೇ ಇಷ್ಟು, ನೀನು ಪಡ್ಕೊ ಬಂದಿದ್ದೆ ಇಷ್ಟು, ನಾನು ಇರೋದೇ ಹೀಗೆ, ಹಾಗಾಗಿ ನಾನೇ ಸರಿ ಇಲ್ಲ, ಹಾಗಾಗಿ ಇವರೆಲ್ಲ ನನಗೆ ಹೀಗೆ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ನಿಮ್ಮ ವ್ಯಕ್ತಿತ್ವ, ನಿಮ್ಮೊಳಗಿರುವ ಆತ್ಮ, ನಿಮ್ಮೊಳಗಿರುವ ಒಂದು ಏನು ಇದೆಯಲ್ಲ ಆ ಗುಣ, ಅದಕ್ಕೆ ಹೀಯಾಳಿಸ್ತಾ ಇದ್ದೀರಾ ಎಲ್ಲೋ ಒಂದು ರೀತಿಯಲ್ಲಿ. ಯಾಕಂದರೆ ನೀವು ಸಂಪೂರ್ಣವಾಗಿ ಒಂದು ಎನರ್ಜಿ ಆಗಿದ್ದೀರಾ. ಈ ಎನರ್ಜಿಯನ್ನು ನೀವು ಹೀಯಾಳಿಸ್ತಾ ಇದ್ದೀರಾ ಅಂದರೆ ಇಲ್ಲಿ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ನಿಮ್ಮವರು ನಿಮ್ಮನ್ನು ನಂಬಿ ಬಂದು ಯಾವ ರೀತಿ ಹೇಳಿದಾಗ ಅವ್ರ ಬಗ್ಗೆ ನೀವು ಒಂದು ಕಾಳಜಿ ಪ್ರೀತಿಯನ್ನು ತೋರಿಸಿ ಎಲ್ಲ ಸರಿಯಾಗತ್ತೆ, ಆ ದುಃಖಕ್ಕೆ ಕಾರಣ ಏನು, ಆ ಸಮಸ್ಯೆಗೆ ಪರಿಹಾರ ಏನು, ಹೇಗೆ ಮಾಡಿದರೆ ಹೇಗಾಗತ್ತೆ ಅನ್ನೋ ರೀತಿಯಲ್ಲಿ ಅವರಿಗೆ ಸಮಾಧಾನ ಮಾಡಿ ಹೇಳಿ ಕಳಿಸ್ತೀರಾ, ಅದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಆದರೆ ಇಲ್ಲಿ ನಿಮಗೆ ದುಃಖ ಆಗಿದೆ, ನಿಮಗೆ ನೋವಾಗಿದೆ, ನಿಮಗೆ ಅವಮಾನ ಆಗಿದೆ, ಆದರೆ ಅದೆಲ್ಲ ನನ್ನ ಹಣೆ ಬರ, ನನಗೆ ಹೀಗೆ ಆಗಬೇಕಾಗಿತ್ತು, ನಾನೇ ಸರಿ ಇಲ್ಲ ಅಂತೇಳಿ ನಿಮಗೆ ನೀವೇ ಅವಮಾನ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎಲ್ಲಿ ಹೋಗಿದೆ? ಹಾಗಾಗಿ ಇಲ್ಲಿ ಯಾರೋ ನಿಮಗೆ ಏನೋ ಹೇಳ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಎನರ್ಜಿ ಅಲ್ಲ, ಅವರ ಒಂದು ಎನರ್ಜಿ. ಅವರೊಳಗಿರುವ ಒಂದು ಅಸಹಾಯಕತೆ ಆಗಿರ್ಬೋದು, ಅಹಂಕಾರ ಆಗಿರ್ಬೋದು, ಇಲ್ಲ ನಿಮ್ಮಲ್ಲಿ ಕಂಡ ಕೆಲವು ಒಳ್ಳೆಯ ಗುಣಗಳು ಅವರಲ್ಲಿ ಇಲ್ಲದೆ ಆಗಿರ್ಬೋದು, ಆ ಹೊಟ್ಟೆ ಕಿಚ್ಚಿನ ಭಾವ ಆಗಿರ್ಬೋದು, ಇಲ್ಲ ನಿಮ್ಮ ಮೇಲೆ ಯಾವುದೋ ರೀತಿಯ ಒಂದು ದ್ವೇಷ ಆಗಿರ್ಬೋದು, ಅಸೂಯೆ ಆಗಿರ್ಬೋದು, ಅದು ಅವರು ನಿಮ್ಮ ಬಗ್ಗೆ ಈ ರೀತಿ ಮಾತಾಡ್ತಾ ಇರೋ ಹಾಗೆ ಮಾಡಿರ್ಬೋದು ಅಲ್ವಾ? ಅದನ್ನು ಗಮನಿಸದೆ ಸೂಕ್ಷ್ಮವಾಗಿ, ಶಾಂತವಾಗಿ, ಕೋಪರಹಿತವಾಗಿ ನೀವು ಅದನ್ನು ನೋಡದೆ ಬೇಗನೆ ನೀವು ಆತುರದ ನಿರ್ಧಾರಕ್ಕೆ ಬಂದು ನಾನೇ ಸರಿ ಇಲ್ಲ ಅಂತೇಳಿ ಒಪ್ಕೊಳ್ಳೋದು, ನಿಮ್ಮನ್ನೇ ನೀವು ತೆಗೆದುಕೊಳ್ಳೋದು, ನಿಮ್ಮ ಹಣೆಯ ಬರಹವನ್ನೇ ನೀವು ತೆಗೆದುಕೊಳ್ಳೋದು ಎಷ್ಟು ಸರಿ? ಭಗವಂತ ಕರುಣಾಮಯ, ದಯಾಮಯ, ಪ್ರೇಮಮಯ, ಯಾರ ಹಣೆ ಬರಹವನ್ನು ಕೂಡ ಅವರು ಕೆಟ್ಟದಾಗಿ ಬರೆದಿರೋದಿಲ್ಲ. ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ಅದು ಫಲದ ರೂಪದಲ್ಲಿ ನಿಮಗೆ ಸಿಕ್ಕಿರುತ್ತೆ. ನೀವೇನು ಬೀಜ ಬಿತ್ತಿರ್ತೀರೋ ಅದರ ಫಲವನ್ನು ನೀವು ಭೋಗಿಸ್ಬೇಕು ಅಲ್ವಾ? ಅಂದಮೇಲೆ ಅದನ್ನು ಅವರು ಎಷ್ಟು ಕರುಣಾಮಯ, ದಯಾಮಯ, ಪ್ರೇಮಮಯ ಅನ್ನೋದಕ್ಕೆ ನೀವು ಎಂಥದ್ದೇ ಪಾಪ ಮಾಡಿರಿ, ಅದಕ್ಕೆ ಎಂಥದ್ದೇ ಒಂದು ಕರ್ಮ ಅನ್ನೋದು ಸಿಕ್ಕಿದ್ರೂ ಕೂಡ ಅದನ್ನು ಗೊಳಿಸಿಕೊಳ್ಳಕ್ಕೆ ಹೇಳೋಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ಗುರುವಾಗಿ ಬಂದಿರ್ತಾರೆ ಆ ಗುರು. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ ಅನುಭವದ ಮಾತುಗಳನ್ನು ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟು ಹೋಗಿರೋದು. ಹಾಗಾಗಿ ಇಲ್ಲಿ ನಿಮ್ಮ ಜೀವನದಲ್ಲಿ ಗುರು ಬಂದಿದ್ದಾರೆ ಅಲ್ವಾ? ಹಾಗಾಗಿ ಇಲ್ಲಿ ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದಾರೆ, ಕೆಲವು ಶಿಕ್ಷಣಗಳನ್ನು ಕೊಡ್ತಾ ಇದ್ದಾರೆ, ಕೆಲವು ಪರೀಕ್ಷೆಗಳನ್ನು ಮಾಡೋದ್ರ ಮೂಲಕ ಈ ನಿಟ್ಟಿನಲ್ಲಿ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಮನಸ್ಥಿತಿಯಾಗಿದೆ. ಈ ಮನಸ್ಥಿತಿಯಿಂದ ನಿಮ್ಮನ್ನು ಹೊರಗೆ ತರಲಿಕ್ಕೆ ಇಲ್ಲಿ ಗುರುವು ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಗುರುವು ನಿಮ್ಮನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ. ನಿಮ್ಮೊಳಗೆ ನಾನಿದ್ದೀನಿ, ನಿಮ್ಮೊಳಗೆ ನೀವೇ ಇದ್ದೀರಾ, ನಿಮ್ಮನ್ನು ಯಾಕೆ ನೀವು ಹೀಯಾಳಿಸ್ಕೊಳ್ತಾ ಇದ್ದೀರಾ? ಬೇರೆಯವರನ್ನು ನೋಡಿ, ಇಲ್ಲ ಅವರೇನೋ ಅಂದರು, ಇಲ್ಲ ಅವರ ಮನಸ್ಸಲ್ಲಿರುವ ಒಂದು ನೆಗೆಟಿವ್ ಎನರ್ಜಿಯನ್ನು ನಿಮ್ಮ ಮೇಲೆ ಅವ್ರು ಹೇರ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನೀವು ಹೇಗಿರಬೇಕು? ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು, ಅಸಹನೆಯನ್ನು ತೋರಬಾರ್ದು, ಅವ್ರು ಹೇಳ್ತಾ ಇರೋ ವಿಚಾರಕ್ಕೆ ದುಃಖ, ದುರ್ಬಲತೆಗೆ ನೀವು ಜಾರಲೇಬಾರ್ದು, ನಿಮ್ಮ ಎನರ್ಜಿಯನ್ನು ಕುಗ್ಗಿಸ್ಕೊಳ್ಬಾರ್ದು. ಈ ಸಮಯದಲ್ಲಿ ಅವ್ರು ಏನೋ ಹೇಳ್ತಾ ಇದ್ದಾರಾ, ಅದರಲ್ಲಿ ಏನಾದರೂ ಸ್ವಲ್ಪ ಅರ್ಥ ಇದೆ ಅಂದರೆ ಆ ಮಾತನ್ನು ತಗೊಂಡು ನೀವು ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಅದು ಬಿಟ್ಟು ಅವರು ಹೇಳ್ತಾ ಇರೋ ಮಾತಿಗೂ ನಿಮ್ಮಲ್ಲಿರುವ ಒಂದು ವ್ಯಕ್ತಿತ್ವಕ್ಕೂ ಯಾವುದೇ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ಆ ವಿಚಾರವನ್ನು ಇಗ್ನೋರ್ ಮಾಡಬೇಕು. ಇಗ್ನೋರ್ ಮಾಡಿದ ತಕ್ಷಣ ಅವರ ಎನರ್ಜಿ ಅವರಿಗೆ ಮರಳಿ ಹೋಗುತ್ತೆ. ನಿಮ್ಮ ಮೇಲೆ ಯಾವುದೇ ರೀತಿ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಎನರ್ಜಿಯ ಮೂಲಕ ನಿಮಗೊಂದು ಕ್ಲಾಸನ್ನು ಕೊಡ್ತಾ ಇದ್ದಾರೆ ಅಂದರೂ ತಪ್ಪಾಗಲಾರದು, ಮಾರ್ಗದರ್ಶನದ ಮೂಲಕ ಇಲ್ಲಿ ಗುರುವು. ಹಾಗಾಗಿ ನಿಮ್ಮ ಒಂದು ಎನರ್ಜಿಯನ್ನು ನೀವು ಗುರುತಿಸ್ಕೊಳ್ಳಿ. ನೀವೂ ಕೂಡ ಏನೂ ದುರ್ಬಲರಲ್ಲ, ನಿಮ್ಮಿಂದ ಆಗದೇ ಇರೋ ವಿಚಾರನೂ ಯಾವುದೂ ಇಲ್ಲ, ಅಸಂಭವ ಅನ್ನೋದು ಏನೂ ಇಲ್ಲವೇ ಇಲ್ಲ. ನೀವು ಯಾವ ರೀತಿ ಒಂದು ಗುರುವಿನಲ್ಲಿ ಸಮರ್ಪಣೆ ಆಗ್ತಿರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಪಾಠಗಳನ್ನು ನೀವು ಕಲಿತಾ ಹೋಗ್ತೀರಾ. ಅದರ ಆಧಾರದ ಮೇಲೆಯೇ ನಿಮ್ಮ ಕರ್ಮದ ಉದ್ದೇಶಗಳ ಬೀಜವನ್ನು ಬಿತ್ತುತ್ತಾ ಹೋಗ್ತೀರಾ. ಆ ಬೀಜಗಳ ಫಲವನ್ನೇ ನೀವು ಜೀವನದುದ್ದಕ್ಕೂ ಭೋಗಿಸ್ತಾ ಹೋಗ್ತೀರಾ. ಹಾಗಾಗಿ ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬಹಳ ಮುಖ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಒಂದು ಪಾಠವನ್ನು ಕಲಿಸುವ ಮೂಲಕ ಮನವರಿಕೆ ಮಾಡಿಸ್ತಾ ನಿಮ್ಮನ್ನು ಹೀಲಿಂಗ್ ಕೂಡ
ಮಾಡಿದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿ ಇದೇ ಆಗಿತ್ತು. ಬೇರೆಯವರ ತಪ್ಪನ್ನು ನಿಮ್ಮ ಮೇಲೆ ನೀವು ಹಾಕ್ಕೊಳ್ತಾ ಇದ್ದೀರಾ. ನಾನೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಅಂದ್ಕೊಳ್ತೀರೋ, ನಿಮ್ಮನ್ನು ನೀವು ಅಗೌರವದಿಂದ ನೋಡ್ತಾ ಇದ್ದೀರಾ. ನಿಮ್ಮ ಎನರ್ಜಿಯನ್ನು ನೀವು ಎಲ್ಲೋ ಒಂದು ರೀತಿಯಲ್ಲಿ ದುರ್ಬಲತೆಗೆ ಜಾರಿಸ್ತಾ ಇದ್ದೀರಾ. ನೀವು ಸರಿ ಇಲ್ಲ ಅಂತೇಳಿ ನೀವು ಯಾಕೆ ಇನ್ನೊಬ್ಬರ ಒಂದು ನಿರ್ಧಾರವನ್ನು ಇಲ್ಲ ಅವರ ವರ್ತನೆಯನ್ನು ಅವರ ವಿಚಾರವನ್ನು ತಗೊಂಡು ನಿಮ್ಮನ್ನು ನೀವು ಜಡ್ಜ್ ಮಾಡ್ತಾ ಇದ್ದೀರಾ. ನಿಮ್ಮನ್ನು ಜಡ್ಜ್ ಮಾಡ್ಕೊಳ್ಳೋ ಅಧಿಕಾರವೂ ನಿಮಗಿಲ್ಲ. ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆಂಟನ್ನಾಗಿರ್ಬೋದು, ಆತ್ಮವಿಶ್ವಾಸ ಇಲ್ಲ, ನಿಮ್ಮ ಬೆಲೆ, ನಿಮ್ಮ ಗೌರವ, ನಿಮ್ಮ ಪ್ರೀತಿ ನಿಮಗೆ ಮೊದಲು ತಿಳಿದಿರಬೇಕು. ಅದನ್ನು ನೀವು ಯಾವಾಗ ಅರ್ಥಕೊಳ್ತೀರೋ, ನಿಮ್ಮ ಒಂದು ಕಾಳಜಿ, ಪ್ರೀತಿ, ಗೌರವದೊಂದಿಗೆ ನೀವು ಯಾವಾಗ ಬದುಕಲಿಕ್ಕೆ ಕೆಲವು ನಿರ್ಧಾರಗಳನ್ನು ತಗೊಳ್ತೀರೋ, ನಿಮ್ಮ ಸುತ್ತಮುತ್ತ ಇರುವವರ ಎನರ್ಜಿ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಆ ಗಾಂಭೀರ್ಯತೆ ಬರಬೇಕು. ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು, ಎಲ್ಲಿ ಸಂತೋಷವಾಗಿ ನೀವು ಕಾಲ ಕಳೆಯಬೇಕು, ಎಲ್ಲಿ ಆ ಸಂತೋಷಕ್ಕೆ ಅರ್ಹತೆ ಇಲ್ವೋ ಅಲ್ಲಿ ಆ ಸಂತೋಷವನ್ನು ಹಂಚಿಕೊಳ್ಳುವ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಕೆಲವು ಅಭ್ಯಾಸಗಳನ್ನು ನೀವು ರೂಢಿಸ್ಕೊಂಡಾಗ ಖಂಡಿತವಾಗಿಯೂ ನಿಮ್ಮ ಸ್ಥಾನಮಾನ, ಗೌರವ ಏನು ಅದು ನಿಮಗೆ ಅರ್ಥ ಆಗುತ್ತೆ. ಬೇರೆಯವರಿಗೂ ನೀವು ತಿಳಿಸೋ ಅವಶ್ಯಕತೆನೇ ಇಲ್ಲ, ಅದಾಗಿ ಅವರಿಗೆ ಅರ್ಥ ಆಗುತ್ತೆ. ಆವಾಗ ತನ್ನಿಂದ ತಾನೇ ಅವರು ನಿಮ್ಮನ್ನು ಯಾವ ರೀತಿ ಪ್ರೀತಿಸಬೇಕು, ಯಾವ ರೀತಿ ಗೌರವಿಸಬೇಕು, ಯಾವ ರೀತಿ ಬೆಲೆ ಕೊಟ್ಟು ಮಾತಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಎಚ್ಚರಿಕೆ, ಹಾಗೆ ಕೆಲವೊಂದು ಹೀಲಿಂಗ್ ಸಂದೇಶವನ್ನು ಬಾಬಾ ಕೊಟ್ಟು ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಒಂದು ಕೋಣೆ ಇದೆ. ಆ ಕೋಣೆಯನ್ನು ತುಂಬ ಕಸದಿಂದ ತುಂಬಿಸ್ಬಿಟ್ಟಿದ್ದೀರಾ. ಆ ಕೋಣೆಗೆ ಯಾರೋ ಒಬ್ಬರು ಬಂದರು. ಆ ಸಮಯದಲ್ಲಿ ಅವ್ರ ಕೈಯಲ್ಲಿ ಯಾವುದೋ ಏನೋ ಒಂದು ಹಣ್ಣು ತಿಂತಾಯಿದ್ರು, ಇಲ್ಲ ಏನೋ ಒಂದು ಕವರನ್ನು ಹಿಡ್ಕೊಂಡಿದ್ರು. ಅವ್ರು ಏನು ಮಾಡ್ತಾರೆ, ಅವರು ಆ ಹಣ್ಣಿನ ಸಿಪ್ಪೆನ ಅಲ್ಲೇ ಹಾಕ್ಬಿಡ್ತಾರೆ, ಇಲ್ಲ ಆ ಕೈಯಲ್ಲಿರೋ ಕವರನ್ನು ಅಲ್ಲೇ ಎಸ್ದುಬಿಡ್ತಾರೆ. ಯಾಕಂದರೆ ಅದು ಮೊದಲೇ ಆ ಕೋಣೆ ಕೊಳಕಿನಿಂದ ತುಂಬಿದೆ. ಹಾಗಾಗಿ ಅವ್ರಿಗೇನು ಅನ್ನಿಸ್ತಿಲ್ಲ. ಕೊಳಕು ಇದೆಯಲ್ಲ, ಹೇಗಿದ್ರು ನನ್ನ ಕೈಲಿರೋ ಸಿಪ್ಪೆ ಹಾಕೋದ್ರಿಂದ ಇಲ್ಲೇನು ದೊಡ್ಡ ವ್ಯತ್ಯಾಸ ಏನೂ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಹಾಕಿದರು ಅಲ್ವಾ. ಅದೇ ನೀವು ಆ ಕೋಣೆಯನ್ನು ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀರೋ, ಆಗ ಆ ಕೋಣೆಗೆ ಯಾರೋ ಬಂದ್ರಪ್ಪ, ಅವ್ರ ಕೈಯಲ್ಲಿ ಅದೇ ರೀತಿ ಒಂದು ಹಣ್ಣಿನ ಸಿಪ್ಪೆ ಇತ್ತು. ಅವರು ಅದನ್ನು ಎಸಿಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ನಿಮ್ಮನ್ನು ಕೇಳ್ತಾರೆ, ಪರ್ಮಿಷನ್ ಕೇಳ್ತಾರೆ, ಇದನ್ನು ಎಲ್ಲಿ ಹಾಕಬೇಕು ಅಂತೇಳಿ. ಆ ರೀತಿ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಮನಸ್ಸನ್ನು ನೀವು ನಿಮ್ಮ ವ್ಯಕ್ತಿತ್ವವನ್ನು ಎಷ್ಟು ಕೊಳಕಿನಿಂದ ತುಂಬಿಸ್ತೀರ. ನನ್ನಿಂದ ಆಗೋದಿಲ್ಲ, ನನ್ನಿಂದನೇ ಆಗಿದ್ದು, ಅವ್ರು ಹೇಳಿದ್ದಕ್ಕೂ ನಾನು ಮಾಡ್ತಾ ಇರೋದಕ್ಕೂ ಸರಿ ಇದೆ, ಎಲ್ಲ ನನ್ನಿಂದನೇ ತಪ್ಪಾಗ್ತಾ ಇರೋದು, ಹಾಗೆ ಹೀಗೆ ಅಂತೇಳಿ ನಿಮ್ಮ ಮೇಲೆ ಅವರ ಎಲ್ಲ ರೀತಿಯ ಒಂದು ನೆಗೆಟಿವ್ ಎನರ್ಜಿಯ ತಪ್ಪನ್ನು ನೀವು ಹಾಕ್ಕೊಂಡಾಗ ನೀವು ಒಂದು ಕಸದ ತೊಟ್ಟಿಯ ಥರ ಆಗಿಬಿಡ್ತೀರ. ಆವಾಗ ಎಲ್ಲರೂ ಆಳಿಗೊಂದು ಕಸ ಅನ್ನೋ ಹಾಗೆ ಅಲ್ಲಿ ಹಾಕ್ತಾ ಹೋಗ್ತಾರೆ. ಅದೇ ನೀವು ಯಾವಾಗ ಸ್ವಚ್ಛವಾಗಿರ್ತೀರೋ, ಮೌನವಾಗಿರ್ತೀರೋ, ಶುದ್ಧವಾಗಿರ್ತೀರೋ, ಹಾಗೆ ಪವಿತ್ರವಾದ ಆಲೋಚನೆಗಳೊಂದಿಗೆ ನಿಮ್ಮನ್ನು ಗೌರವಿಸ್ತಾ, ಪ್ರೀತಿಸ್ತಾ ಒಂದು ಶಿಸ್ತುಬದ್ಧಿನ ಜೀವನವನ್ನು ನಡೆಸ್ತೀರಲ್ಲ, ಆಗ ನಿಮ್ಮ ಜೊತೆ ಮಾತಾಡಲಿಕ್ಕೂ ಹೆದರುತ್ತಾರೆ. ಇದೇ ವ್ಯತ್ಯಾಸ. ಇದನ್ನೇ ನಿಮಗೆ ಇಲ್ಲಿ ಗುರು ಕಲಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲ ಕಾರ್ಡ್ಗಳನ್ನು ನಾನು ಬಿಡಿಸಿ ಹೇಳೋದನ್ನು ವಿಸ್ತಾರವಾಗಿ ಒಮ್ಮೆಲೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಹಾಗಾಗಿ ಗುರುವಿನ ಶರಣದಲ್ಲಿ ನೀವು ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಮೊದಲು ಶಿಸ್ತು ಬರುತ್ತೆ, ನಂತರ ಶಿಕ್ಷಣ ಬರುತ್ತೆ, ಶಿಕ್ಷಣದ ನಂತರ ಕೆಲವು ಪರೀಕ್ಷೆಗಳು ಎದುರಾಗ್ತವೆ. ಆ ಪರೀಕ್ಷೆಗಳ ನಂತರವೇ ನೀವು ಬಯಸಿದ ದಡವನ್ನು ಅವರೇ ಸ್ವಯಂ ನಿಮ್ಮನ್ನು ಕರ್ಕೊಂಡೋಗಿ ಸೇರಿಸ್ತಾರೆ. ಅಂತಹ ಕರುಣಾಮಯ, ಅಂತಹ ದಯಾಮಯ, ಅಂಥ ಪ್ರೇಮಮಯಿ ಗುರುವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರ, ದೈವ ಶಕ್ತಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರ. ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಯಾರೋ ಬಂದು ನಿಮ್ಮನ್ನು ಸರಿಪಡಿಸೋದಿಲ್ಲ. ನಿಮ್ಮನ್ನು ಮೊದಲು ನೀವೇ ಸರಿಪಡಿಸ್ಕೊಳ್ಬೇಕು. ಕೆಲವು ಶಿಸ್ತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಆಗ ಖಂಡಿತ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಕುಟುಂಬ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಇಲ್ಲ ನಿಮ್ಮ ಸುತ್ತಮುತ್ತ ವಾತಾವರಣವನ್ನು ನೀವು ಬದಲಾವಣೆ ಆಗೋದನ್ನು ನೋಡ್ತೀರಾ, ನೀವು ಸಂಭಾಳಿಸ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಗುರುವಿನ ಮಾರ್ಗದರ್ಶನ, ಎಚ್ಚರಿಕೆ ಕೂಡ ಇದಾಗಿದೆ ನಿಮಗೆ. ನಿಮ್ಮ ಪ್ರೀತಿ ನಿಮ್ಮನ್ನು ದೂರ ತಳ್ಳಿದೆ ಅಂತೇಳಿ ಅಂದ್ಕೊಳ್ಬೇಡಿ. ಎಲ್ಲೋ ಒಂದು ರೀತಿಯಲ್ಲಿ ನೀವು ಅವರ ಮೇಲೆ ಅವಲಂಬಿತರಾಗಿದ್ರಿ, ಇಲ್ಲ ಅಂದರೆ ಅವರನ್ನು ತುಂಬ ಕಾಳಜಿ ಮಾಡ್ತಾ ಇದ್ದೀರಾ, ಪ್ರೀತಿ ಮಾಡ್ತಾ ಇದ್ದೀರಾ. ಹಾಗಾಗಿ ಅವರೆಲ್ಲೋ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಇನ್ನೊಂದು ಒಂದು ವ್ಯಕ್ತಿಗೆ ಅವರು ಕನೆಕ್ಟ್ ಆಗ್ತಾ ಇದ್ದಾರೆ, ಅಂದರೆ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬರ್ತದೆ. ನೀವು ಯಾವಾಗ ಸ್ಥಿರವಾಗಿರ್ತೀರೋ, ಹಾಗೆ ನೀವು ಯಾವಾಗ ಶಿಸ್ತಿನಿಂದ ಕೂಡಿರ್ತೀರೋ, ಆಗ ಅವರಿಗೂ ನಿಮ್ಮ ಬಗ್ಗೆ ಕಾಳಜಿ, ಪ್ರೀತಿ, ಹಾಗೆ ಒಂದು ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಇದೇ ಬಯಸ್ತಾ ಇರೋದು ಈಗ ಒಂದು ಎನರ್ಜಿ. ಅದನ್ನು ನೀವು ಯಾವ ರೀತಿ ಇಟ್ಕೊಳ್ತೀರಾ, ಆ ಎನರ್ಜಿಯ ಮೂಲಕ ಬೇರೆಯವರು, ಮೂರನೆಯವರಾಗಿರ್ಬೋದು, ನಿಮ್ಮ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರ್ತಾರೆ ಅನ್ನೋದು ನಿಮಗೆ ತನ್ನಿಂದ ತಾನೇ ಅರ್ಥ ಆಗ್ತಾ ಹೋಗುತ್ತೆ. ನಿಮ್ಮ ಭಾವನೆಗಳೇ ನಿಮ್ಮ ಜೀವನವನ್ನು, ಅಂದರೆ ಭವಿಷ್ಯವನ್ನು ಅದ್ಭುತವಾಗಿ ಸೃಷ್ಟಿಸಿಕೊಡ್ತವೆ, ಸುಂದರವಾಗಿಸ್ತವೆ. ನಿಮ್ಮ ಯೋಚನೆಗಳು, ಯೋಜನೆಗಳೇ ನಿಮ್ಮ ಜೀವನವನ್ನು ಸುಂದರವಾಗಿಸಲಿಕ್ಕೆ ಅಡಿಪಾಯವಾಗಿವೆ. ಅದು ಬಿಟ್ಟರೆ ನೀವು ಏನನ್ನು ನೋಡ್ತಿರೋ, ಮಾಡ್ತಿರೋ, ಅದು ನಿಮ್ಮ ಥಾಟ್ಸ್ನ ಎಫೆಕ್ಟ್ ಆಗಿರುತ್ತೆ, ಮರಿಬೇಡಿ. ಇದರಲ್ಲಿ ಅತಿ ಮುಖ್ಯ ಪಾತ್ರ ವಹಿಸ್ತಾ ಇರೋದು ನಿಮ್ಮ ಅನುಭವ. ಕೆಲವೊಂದು ಬಾರಿ ಒಳ್ಳೆಯದು ಮತ್ತು ಕೆಟ್ಟದನ್ನು ಎರಡೂ ಕೂಡ ಒಂದೇ ಬಾರಿ ಯೋಚಿಸೋದು ತುಂಬ ಕಷ್ಟ ಆಗತ್ತೆ.
ಯಾಕಂದರೆ ನಿಮ್ಮ ಯೋಚನೆಗಳೇ ನಿಮ್ಮ ಅನುಭವವನ್ನು ಹುಟ್ಟಾಕ್ತಾ ಇದ್ದಾವೆ. ಹಾಗಾಗಿ ಬೇಡದ ವಿಚಾರಗಳನ್ನು, ಬೇಡದ ಜನರ ಒಂದು ಅನಗತ್ಯ ಚರ್ಚೆಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ಅವುಗಳು ನಿಮ್ಮನ್ನು ಯಾವೆಲ್ಲ ರೀತಿಯ ಅತಿರೇಕದ ಸಮಸ್ಯೆಗಳಿಗೆ ಒಳಪಡಿಸ್ತವೆ. ಅದೇ ನೀವು ಆಧ್ಯಾತ್ಮ ಆಗಿರ್ಬೋದು, ಸತ್ಸಂಗ ಆಗಿರ್ಬೋದು, ಸತ್ಕಾರ್ಯ ಆಗಿರ್ಬೋದು, ಹಾಗೆ ನಿಮ್ಮ ಕೆಲಸದ ಕಡೆ ಗಮನ ಆಗಿರ್ಬೋದು, ನಿಮ್ಮ ಗುರಿ ಸಾಧನೆ ಕಡೆ ಗಮನ ಆಗಿರ್ಬೋದು, ಒಂದು ಶಿಸ್ತುಬದ್ಧ ಜೀವನದ ಕಡೆ ಗಮನ ಆಗಿರ್ಬೋದು, ಹಾಗೆ ಯಾರಿಗೂ ನೋವು ಕೊಡದೆ ಇರೋ ವಿಚಾರ, ಯಾರಿಗೂ ತೊಂದರೆ ಕೊಡದೆ ನಾನು ಬೆಳಿಬೇಕು ಅನ್ನೋ ರೀತಿಲಿ ನೀವು ಏನು ಮುಂದುವರಿತೀರಲ್ಲ ಅದಕ್ಕೆ ಸಪೋರ್ಟ್ ಯಾರಿಂದ ಸಿಗುತ್ತೆ ಅಂತೇಳಿ ನೀವು ಯೋಚಿಸಿ. ಹಾಗೆ ಕೆಟ್ಟದನ್ನು ಬಿಂಬಿಸ್ಕೊಂಡು ಕೆಟ್ಟ ರೀತಿಲಿ ಅಸೂಯೆ ಪಡ್ತಾ, ಹೊಟ್ಟೆ ಕಿಚ್ಚು ಮಾಡ್ತಾ, ಇಲ್ಲ ಇನ್ನೊಬ್ಬರ ಏಳಿಗೆಯನ್ನು ಕಂಡು ಕುದೀತಾ, ಅವ್ರಿಗೆ ಕೆಟ್ಟದ್ದು ಮಾಡ್ತಾ, ಕೆಟ್ಟದ್ದು ಬಯಸ್ತಾ ನೀವು ಮುಂದೆ ಹೋದರೆ ನಿಮ್ಗೆ ಯಾವ ಎನರ್ಜಿ ಕನೆಕ್ಟ್ ಆಗುತ್ತೆ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸಕಾರಾತ್ಮಕ ಹೇಗೆ ನಕಾರಾತ್ಮಕ ಅನ್ನೋದು ಇದೆಯೋ ಅದೇ ರೀತಿ ಇಲ್ಲಿ ದೈವಿಕ ಅಂಶ, ರಾಕ್ಷಸತ್ವದ ಅಂಶ ಎರಡೂ ಇದೆ. ಅದರಲ್ಲಿ ನೀವು ಯಾವ ಅಂಶವಾಗಬೇಕು ಅನ್ನೋದು ತೀರ್ಮಾನ ನೀವೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ಸೂಚಿಸ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ನಿಮ್ಮ ಭವಿಷ್ಯ ಸುಂದರವಾಗುತ್ತೋ ಇಲ್ಲ ಅಸಹ್ಯವಾಗುತ್ತೋ ನೀವೇ ಯೋಚಿಸಬೇಕು ಅನ್ನೋ ರೀತಿಯಲ್ಲಿ. ಯಾಕಂದರೆ ಇದು ನಿಮ್ಮ ಮನಸ್ಸಿನ ಹೋರಾಟ. ನಿಮ್ಮ ಮನದಲ್ಲಿ ಒಳ್ಳೆಯ ಅನುಭವಗಳನ್ನು ಮೂಡಿಸ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಅದೇ ರೀತಿಯ ಎನರ್ಜಿ, ಅದೇ ರೀತಿಯ ಸಹಾಯ, ಅದೇ ರೀತಿಯ ಜನರು, ಅದೇ ರೀತಿಯ ಒಂದು ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗ್ತವೆ. ಅದರಿಂದ ಅಸಂಭವ ಅಂದದ್ದನ್ನು ಕೂಡ ಸಂಭವವಾಗಿಸ್ಕೊಳ್ಬೋದು. ಬೇಕಾದದ್ದನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಬೋದು. ಯಾಕಂದರೆ ನೀವು ಒಂದು ಒಳ್ಳೆಯ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಿ ಅಂದರೆ ಅಷ್ಟೇ ನಿಮ್ಮಿಂದ ಒಳ್ಳೆಯ ಉದ್ದೇಶಗಳ ಕೆಲಸ ಕೂಡ ಆಗ್ತಾ ಇರ್ತವೆ. ಅದಕ್ಕೆ ತಕ್ಕ ಹಾಗೆ ನಿಮಗೆ ಒಳ್ಳೆಯದು ತುಂಬ ಬೇಗನೆ ಆಕರ್ಷಣೆ ಕೂಡ ಆಗ್ತಾ ಇರುತ್ತೆ. ಅದರಿಂದ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಳ್ತೀರೋ ಇಲ್ಲ ಅಂದ್ಕೊಳ್ಳೋದಕ್ಕಿಂತ ಮೊದಲೇ ನಿಮ್ಗೆ ಅವೆಲ್ಲವೂ ಒಂದು ಒಳ್ಳೆಯ ರೀತಿಯಲ್ಲಿ ಸಿಗ್ತಾ ಹೋಗ್ತವೆ. ಮೊದಲು ನಿಮಗೆ ಏನಾದರೂ ಒಳ್ಳೆಯದಾಗಬೇಕು ಅಂದರೆ ಮೊದಲು ನಿಮ್ಮ ಮನಸ್ಸಲ್ಲಿರುವ ಒಂದು ಯೋಚನೆ, ವಿಚಾರಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಉದ್ದೇಶಗಳೊಂದಿಗೆ ತಗೊಂಡು ಹೋಗಿ. ಆಗ ಇಲ್ಲಿ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು, ನಿಮ್ಮ ಒಳ್ಳೆಯ ಮನಸ್ಥಿತಿ ಅನುಭವವನ್ನು ನೋಡಿ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಏನನ್ನು ನೀಡಬೇಕು, ಏನನ್ನು ನೀಡಬಾರ್ದು ಅನ್ನೋ ರೀತಿಲಿ ಅದು ಒಂದು ಸುವ್ಯವಸ್ಥಿತವಾಗಿ ಕೆಲವು ಸಿದ್ಧತೆಗಳನ್ನು ಮಾಡಿಕೊಡ್ತಾರೆ. ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮಲ್ಲಿ ಏನನ್ನಾದರೂ ಪಡ್ಕೊಳ್ಳುವ ಶಕ್ತಿ ಇದೆ. ಆದರೆ ನಿಮ್ಮ ಒಂದು ಯೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ನೀವು ತಗೊಂಡು ಹೋಗಬೇಕು. ಈ ಬ್ರಹ್ಮಾಂಡದಲ್ಲಿ ಪ್ರೀತಿಗೆ ಅತ್ಯಂತವಾದ ಒಂದು ಮಹತ್ವವಿದೆ. ಮನುಷ್ಯ ಒಂದಲ್ಲ ಒಂದು ರೀತಿಲಿ ಇಲ್ಲಿ ಪ್ರೀತಿಗೆ ಹಾತೊರೆಯೋದು. ಪ್ರಾಣಿ, ಪಕ್ಷಿ, ಜೀವಿ ಎಲ್ಲದಕ್ಕೂ ಇಲ್ಲಿ ಪ್ರೀತಿಗೆ ಹಾತೊರಿತವೆ. ಪ್ರೀತಿಯಿಂದ ನಾವು ಅವುಗಳನ್ನು ನೋಡಿದ್ರೆ ಆ ಪ್ರೀತಿಗೆ ಅವು ಕನೆಕ್ಟ್ ಆಗ್ತವೆ. ಹಾಗಾಗಿ ಆ ಪ್ರೀತಿಯಿಂದ ನೀವು ಈ ಜಗತ್ತನ್ನು ನೋಡಲಿಕ್ಕೆ ಶುರು ಮಾಡಿದರೆ ನಿಮ್ಮದೇ ಆದ ರೀತಿಯಲ್ಲಿ ಖಂಡಿತವಾಗಿಯೂ ಅದರಿಂದ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ನೀವು ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ ಕೆಟ್ಟದ್ರ ಬಗ್ಗೆ. ಅಲ್ಲಿ ಹಾಗೆ ನಡೀತು, ಇಲ್ಲಿ ಹೀಗೆ ನಡೀತು, ಅಲ್ಲಿ ಮೋಸ ಮಾಡಿದರು, ಇಲ್ಲಿ ಬಂದರು, ದರೋಡೆ ಮಾಡಿದರು, ಕಳ್ತನ ಮಾಡಿದರು, ಏನೇನೋ ಅದ್ರ ಬಗ್ಗೆ ನೀವು ಯಾಕೆ ಯೋಚಿಸ್ತಾ ಹೋಗ್ತೀರಾ? ನೀವು ಅದರ ಬಗ್ಗೆ ಯೋಚಿಸಿದಷ್ಟು ಆ ಎನರ್ಜಿಗೆ ಕನೆಕ್ಟ್ ಆಗ್ತೀರಾ. ಹಾಗಾಗಿ ಅದ್ರ ಬಗ್ಗೆ ನೀವು ಚಿಂತೆನೇ ಮಾಡೋದು ಬೇಡ. ನಿಮ್ಮ ಒಂದು ಒಳ್ಳೆಯ ಉದ್ದೇಶಗಳ ಯೋಜನೆಗಳ ಕಡೆ ನೀವು ಗಮನ ಕೊಡ್ತಾ ಹೋದರೆ ಅಂಥದ್ದೇ ಜನರು, ಅಂಥದ್ದೇ ವಿಚಾರಗಳು ನಿಮಗೆ ಇಲ್ಲಿ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಯಾಕಂದರೆ ಇಲ್ಲಿ ನಕಾರಾತ್ಮಕತೆಯ ಒಂದು ಎನರ್ಜಿಯೂ ಇದೆ, ಸಕಾರಾತ್ಮಕತೆಯ ಎನರ್ಜಿಯೂ ಇದೆ. ನೀವು ಯಾವುದಕ್ಕೆ ಹೆಚ್ಚಾಗಿ ಕನೆಕ್ಟ್ ಆಗ್ತಾ ಹೋಗ್ತೀರೋ ಅಂಥದ್ದೇ ಜೀವಿಗಳು, ಅಂಥದ್ದೇ ಆತ್ಮಗಳು ನಿಮಗೆ ಕನೆಕ್ಟ್ ಆಗ್ತಾ ಹೋಗ್ತವೆ. ನಿಮ್ಮ ಹಾಗೆ ಎಲ್ಲರೂ ಇಲ್ಲಿ ಒಳ್ಳೆಯವರು ಇದ್ದಾರೆ ಕೆಲವರು. ಹಾಗಾಗಿ ಬೇರೆಯವರನ್ನು ನೀವು ಯಾಕೆ ಕೆಟ್ಟದಾಗಿ ಬಿಂಬಿಸ್ಕೊಳ್ತೀರಾ? ಅದರಿಂದ ಅವರಿಗೇನೂ ಆಗೋದಿಲ್ಲ. ನಿಮ್ಮೊಳಗಿರುವ ಒಂದು ಎನರ್ಜಿಯನ್ನೇ ನೀವು ಕೆಟ್ಟದಾಗಿ ಬಿಂಬಿಸ್ಕೊಳ್ತಾ ಇರ್ತೀರಾ, ಕನ್ವರ್ಟ್ ಮಾಡ್ತಾ ಇರ್ತೀರಾ. ಅದ್ರ ಬದಲು ಅವ್ರೇನೋ ಮಾಡ್ತಾರೆ, ಇವರು ಮೋಸ ಮಾಡಿದ್ರು, ಹಾಗೆ ಹೀಗೆ ಅಂತೇಳಿ ಅವ್ರ ಬಗ್ಗೆ ಚರ್ಚೆನೂ ಮಾಡೋದು ಬೇಡ, ಅವ್ರ ಬಗ್ಗೆ ನಾವು ಜಡ್ಜು ಮಾಡೋದು ಬೇಡ. ಆ ಒಂದು ಎನರ್ಜಿಯನ್ನು ನಮ್ಮ ಎನರ್ಜಿಗೆ ಕನೆಕ್ಟ್ ಮಾಡ್ಕೊಳ್ಳೋದೇ ಬೇಡ. ನಮ್ಮ ಎನರ್ಜಿ ಏನಿದೆ, ಪ್ರೀತಿ, ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆ ಗುಣಗಳು, ಇದು ಗುರುವಿನ ಉಪದೇಶ. ಈ ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಎನರ್ಜಿ ಯಾವುದು ಕೂಡ ಒಂದು ಕೆಟ್ಟ ಎನರ್ಜಿನ ಸೆಳ್ಕೊಳ್ಳೋದಿಲ್ಲ. ನಿಮ್ಮ ರಕ್ಷಣೆ ಸ್ವಯಂ ಆ ಗುರುವೇ ಮಾಡ್ತಾ ಇರ್ತಾರೆ, ಆ ಭಗವಂತನೇ ಮಾಡ್ತಾ ಇರ್ತಾನೆ, ಈ ಬ್ರಹ್ಮಾಂಡವೇ ಮಾಡ್ತಾ ಇರುತ್ತೆ. ಪಂಚಭೂತಗಳ ಶಕ್ತಿ ಕೂಡ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಇಲ್ಲಿ ಹೆಚ್ಚು ಇಂತಹ ಗುಣಗಳನ್ನು ನೀವು ಒಳಗೊಂಡಾಗ ಖಂಡಿತ ಅಂದರೆ ಯಾರಿಗೋ ಒಬ್ಬರಿಗೆ ನೀವು ದಾನ ಮಾಡಬೇಕು, ಅಲ್ಲಿ ಹಿಂಜರಿಯೋದಿಲ್ಲ. ಕೊಡೋಣ, 10 ರೂಪಾಯಿ ಕೊಡಬೇಕಾ ಕೊಡೋಣ, ಅವರ ಉದ್ದೇಶ ನೋಡೋದಿಲ್ಲ. ಅವ್ರು ಏನು ಮಾಡ್ತಾರೋ, ಅವ್ರು ಕುಡಿತಾರೋ, ತಿಂತಾರೋ, ಮೋಜು ಮಾಡ್ತಾರೋ ಅದನ್ನು ನೋಡ್ತಾ ಇಲ್ಲ. ಈಗ ಅವರ ಕೈಗಳು ನಿಮ್ಮೆದುರಿಗೆ ಚಾಚಿದ್ದಾವೆ, ನಿಮ್ಮ ಕೈಲಾಗಿದೆ, ಹಾಗಾಗಿ ನೀವು ಅದಕ್ಕೆ 10 ರೂಪಾಯಿ ಕೊಟ್ಟಿದ್ದೀರಾ. ನೀವು ಹೇಗೆ ಕೊಟ್ಟಿದ್ದೀರೋ ಅದೇ ರೀತಿ ಬೇರೆಯದರ ಮೂಲಕ ಆ ಹಣ ನಿಮ್ಮನ್ನು 10ರಷ್ಟು ಮರಳಿ ಬಂದು ಸೇರುತ್ತೆ. ನೀವು ಎಷ್ಟು ಫ್ಲೋ ಮಾಡ್ತಾ ಹೋಗ್ತೀರೋ ಒಳ್ಳೆಯದನ್ನು, ಪ್ರೀತಿ ಆಗಿರ್ಬೋದು, ದಯೆ ಆಗಿರ್ಬೋದು, ಕರುಣೆ ಆಗಿರ್ಬೋದು, ಸೇವೆ ಆಗಿರ್ಬೋದು, ಚಾರಿಟಿ ಆಗಿರ್ಬೋದು, ಯಾವ ರೀತಿ ನೀವು ಅದನ್ನು ಮುಂದೆ
ತಳ್ತಾ ಹೋಗ್ತೀರೋ ಅದೇ ರೀತಿ ನಿಮ್ಮನ್ನು ಅದು ಮತ್ತೆ ಮತ್ತೆ ಬಂದು ಅಟ್ರ್ಯಾಕ್ಟ್ ಮಾಡ್ತದೆ, ಅಂದರೆ ಸೇರ್ತಾ ಹೋಗುತ್ತೆ. ಇದೇ ಒಂದು ಲಾ ಆಫ್ ಅಟ್ರ್ಯಾಕ್ಷನ್ ಅನ್ನೋದು. ಹಾಗಾಗಿ ಈ ಸಮಯದಲ್ಲಿ ನೀವು ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ತುಂಬಿಕೊಂಡಿದ್ದಂತಹ ಒಂದು ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ನಿಮ್ಮ ಬಗ್ಗೆ ಹೆಮ್ಮೆ, ಪ್ರೌಡ್ ಫೀಲ್ ಆಗುತ್ತೆ. ಯಾರಿಗೋ ಸಹಾಯ ಮಾಡಿದಾಗಿರ್ಬೋದು, ಯಾವುದೋ ಒಂದು ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಿದಾಗ, ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ನಿಮ್ಗೆ ಎಲ್ಲೋ ಒಂದು ರೀತಿಲಿ ನಿಮ್ಮೊಳಗೆ ಒಂದು ಬಹಳ ಪಾಸಿಟಿವ್ ಎನರ್ಜಿ ಹರಿದಾಡದಂತೆ ಅನುಭವ ಆಗುತ್ತೆ. ಸಕಾರಾತ್ಮಕ ಊರ್ಜೆಗಳು, ನಾನೇನೋ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟೆ ಅನ್ನೋ ರೀತಿಲಿ ಫೀಲ್ ಆಗುತ್ತಲ್ಲ, ಆಗ ನಿಮ್ಮ ದೇಹ ತುಂಬ ಚೆನ್ನಾಗಿ ಸ್ಪಂದಿಸುತ್ತೆ. ಅದರಲ್ಲಿರುವ ನರನಾಡಿಗಳು ನಿಮಗೆ ಯಾವ ರೀತಿ ಒಂದು ಮೆಸೇಜನ್ನು ಕೊಡ್ತದೆ ಅಂದರೆ, ಇದೇ ರೀತಿಯ ಕೆಲಸ ಮಾಡು, ಇದರಿಂದ ನಾವು ಬಹಳ ಉತ್ಸಾಹದಾಯಕರವಾಗಿ ಇರ್ತೀವಿ, ನಮಗೂ ಕೂಡ ಕೆಲಸ ಮಾಡಲಿಕ್ಕೆ ನನಗೆ ತುಂಬ ಉತ್ಸಾಹ ಬರುತ್ತೆ ನಿನ್ನ ಈ ನಡತೆಯಿಂದ, ವರ್ತನೆಯಿಂದ ಅನ್ನೋ ರೀತಿಲಿ ನಿಮಗೆ ಒಂದು ಮೆಸೇಜನ್ನು ಕಳಿಸ್ತವೆ. ಇದು ನಿಮಗೆ ಅನುಭವಕ್ಕೆ ಬಂದಿದೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮಾನಸಿಕ ಅಸ್ವಸ್ಥತೆ ದೂರವಾಗುತ್ತೆ, ಒತ್ತಡ ದೂರ ಆಗುತ್ತೆ. ಹಾಗೆ ನೀವು ಏನು ಕೊಡ್ತೀರೋ ಅದು ಮತ್ತೆ ನಿಮ್ಮ ಬಳಿ ಮರಳಿ ಬರುತ್ತೆ. ಇದೇ ಒಂದು ಕರ್ಮದ ನಿಯಮ ಕೂಡ ಆಗಿದೆ. ಕರ್ಮದ ಕೆಲಸವೇ ಅದು. ನೀವೇನು ಕೊಡ್ತೀರೋ ಅದನ್ನು ನಿಮ್ಮ ಬಳಿ ತಂದು ಕೊಡೋದೇ ಅದರ ಕೆಲಸ. ನೀವು ಕೆಟ್ಟದೇ ಕೊಡಿ, ಒಳ್ಳೆಯದೇ ಕೊಡಿ, ಅದನ್ನು ಸಕಾಲಕ್ಕೆ ಸರಿಯಾದ ಸಮಯಕ್ಕೆ ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅದು ನಿಮಗೆ ಕೊಡ್ತಾನೆ ಇರುತ್ತೆ. ಅದೇ ಕಷ್ಟ, ದುಃಖ, ಸಮಸ್ಯೆ, ನಿಂದನೆ, ಅವಮಾನ ಇವೆಲ್ಲ ರೀತಿಲಿ ಅದು ಇದನ್ನು ಶಿಕ್ಷೆ ಅನ್ನೋ ರೀತಿಲಿ ಕೊಡೋದಿಲ್ಲ. ಪರಿವರ್ತನೆಯಾಗಲಿ, ನೀವು ಮತ್ತೆ ಪಾಠಗಳನ್ನು ಕಲಿತು ನಿಮ್ಮನ್ನು ನೀವು ಸುಧಾರಣೆ ಮಾಡಿಕೊಳ್ಳಿ, ಒಳ್ಳೆಯದನ್ನು ಕಂಡುಕೊಳ್ಳಿ ಅನ್ನೋ ರೀತಿಲಿ ಅದು ಆ ಕರ್ಮ ನಿಮಗೆ ಅದನ್ನು ತಂದುಕೊಡುತ್ತೆ, ಒಳ್ಳೆಯದನ್ನು ತಂದುಕೊಡುತ್ತೆ. ಒಳ್ಳೆಯದಕ್ಕೆ ಅಂದರೆ ಅದರಿಂದ ನಿಮ್ಗೆ ಇನ್ನೂ ಪ್ರೋತ್ಸಾಹ ಬರುತ್ತೆ ಅನ್ನೋ ರೀತಿಲಿ ಕೂಡ ಅದು ತಂದುಕೊಡುತ್ತೆ. ಇದನ್ನು ನೀವು ವಾಸ್ತವವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಇಲ್ಲಿ ಸಂದೇಶ ರೆಸಲ್ಟ್ ಆಗ್ತದೆ. ನೀವು ಮಾಡ್ತಾ ಇರುವ ಪ್ರಾರ್ಥನೆ ಆಗಿರ್ಬೋದು, ದಾನ ಆಗಿರ್ಬೋದು, ಸೇವೆ ಆಗಿರ್ಬೋದು, ಇಲ್ಲ ಏನು ಮಾಡ್ತಾಯಿದ್ರೋ ಅದು ಮರಳಿ ನಿಮ್ಮ ಬಳಿ ಮತ್ತೆ ಮತ್ತೆ ಬರ್ತಾ ಇದೆ. ಜೊತೆಗೆ ನೀವು ಹಿಂದಿನ ಒಂದು ಕೆಲವು ಪ್ರಾರಬ್ಧ ಕರ್ಮಗಳನ್ನು ಕಷ್ಟ, ದುಃಖ, ನೋವಿನ ಮೂಲಕ ಹೊರಗೆ ಹಾಕ್ತಾ ಇದ್ದೀರಾ. ಅಂದರೆ ಅವುಗಳನ್ನು ಕಳ್ಕೊಂಡು ಆ ಎನರ್ಜಿನ ಅಲ್ಲೇ ರಿಮೂವ್ ಮಾಡ್ತಾ ಇದ್ದೀರಾ. ಕೆಲವು ಬ್ಲಾಕೇಜ್ಗಳು ಅದರಿಂದ ಉಂಟಾಗ್ತಾ ಇದ್ವು, ಹಾಗಾಗಿ ಅವುಗಳನ್ನು ನೀವು ನಿವೃತ್ತಿಗೊಳಿಸ್ಕೊಳ್ಳೋದೇ ಒಳ್ಳೆಯದು. ಹಾಗಾಗಿ ಗುರು ಇಲ್ಲಿ ನಿಮಗೆ ಆ ಒಂದು ಕೆಲಸಗಳನ್ನು ನಿಮ್ಮಿಂದ ಮಾಡಿಸ್ತಾ ಇದ್ದಾರೆ. ಕಳ್ಕೊಳ್ಳಿ, ನಾನು ನಿಮ್ಮ ಜೊತೆಗಿದ್ದೀನಿ. ಈ ಸಮಯದಲ್ಲಿ ನೀವು ನಿಮ್ಮ ಒಂದು ಪ್ರಾರಬ್ಧ ಕರ್ಮದಲ್ಲಿರುವ ಬ್ಯಾಲೆನ್ಸನ್ನು ಕಳ್ಕೊಂಡು ಅದಕ್ಕೆ ಒಳ್ಳೆಯದನ್ನು ಕೊಡ್ತಾ ಹೋಗಿ, ನಾನು ಹಂತ ಹಂತವಾಗಿ ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅವರ ಶರಣದಲ್ಲಿ ನೀವು ನಂಬಿಕೆ ಇಟ್ಟು ಹೋದ ಮೇಲೆ ಆಧ್ಯಾತ್ಮಿಕದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡ್ರೆ ಇಲ್ಲಿ ನೀವು ನೇರವಾಗಿ ಭಗವಂತನಿಗೆ ಕನೆಕ್ಟ್ ಆಗುವ ದಾರಿಯೇ ಅದಾಗಿದೆ, ಮಾರ್ಗ ಅದಾಗಿದೆ. ಹಾಗಾಗಿ ಇಲ್ಲಿಗೆ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ಕಂಡಿದ್ದೀರಾ. ಈ ಏನೆಲ್ಲ ವಿಚಾರಗಳು ಬಂದಿದ್ದಾವಲ್ವ, ಇವೆಲ್ಲವೂ ನಿಮ್ಮ ಮನಸ್ಸಿಗೆ ದಿನನಿತ್ಯ ಬಂದು ಹೋಗ್ತಾ ಇದ್ದಾವೆ. ಆದರೆ ಕೆಲವೊಂದು ವಿಚಾರಗಳನ್ನು ನೀವೇ ಅವಾಯ್ಡ್ ಮಾಡ್ತೀರಾ. ಭೌತಿಕ ಒಂದು ಮಾಯೆ ಆಗಿರ್ಬೋದು, ಸುಖ ಆಗಿರ್ಬೋದು, ಇಲ್ಲ ನಾನು ನಂದು ಅನ್ನುವ ಅಟ್ಯಾಚ್ಮೆಂಟಲ್ಲಾಗಿರ್ಬೋದು, ಕೆಲವೊಂದು ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಬಂದರೂ ಕೂಡ ನೀವು ಅದನ್ನು ಮಾಡೋದಿಲ್ಲ. ಅದನ್ನು ಮುಂದೆ ಮಾಡೋಣ, ಇಲ್ಲ ನೋಡೋಣ ಅನ್ನೋ ರೀತಿಯಲ್ಲಿ ಅದಕ್ಕೆ ಕಾರಣ ಕೊಟ್ಟು ಹಿಂದೆ ಸರಿಸ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ ಸಹಾಯ ಮಾಡಬೇಕು ಅನ್ನಿಸ್ತಾ ಮಾಡಿಬಿಡಬೇಕು. ಯಾರದ್ದೋ ಕೈಗಳು ಸಹಾಯಕ್ಕೋಸ್ಕರ ನಿಮ್ಮ ಎದುರಿಗೆ ಕೈ ಚಾಚಿವೆ ಅಂದರೆ ನಿಮ್ಮ ಹತ್ರ ಏನಿದೆಯೋ ಒಂದು ಸ್ವಲ್ಪ ₹1 ಇದೆಯಾ ಅದನ್ನೇ ಕೊಟ್ಬಿಡಬೇಕು. ಅದು ಬಿಟ್ಟು ಅದಕ್ಕೊಂದು ಸಮಜಾಯಿಷಿ ಆಗಿರ್ಬೋದು, ನಾಳೆ ನಾಡಿದ್ದು ಅಂತೇಳಿ ಸತಾಯಿಸಬಾರ್ದು. ದಾನ ಕೊಡೋದಕ್ಕೆ ಒಂದು ಯೋಗ್ಯತೆ ಬೇಕು. ಆ ಯೋಗ್ಯತೆ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಕೈ ಚಾಚಿದೆ ಅಂದರೆ ನಿಮ್ಮ ಎದುರಿಗೆ ನೀವು ಅಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ದಾನ ಮಾಡಿಬಿಡಬೇಕು, ಕರ್ಮ ಮಾಡಿಬಿಡಬೇಕು. ಅದರ ಫಲದ ವಿಚಾರವನ್ನು ನೀವು ಮಾಡಬಾರ್ದು. ಫಲವನ್ನು ಭಗವಂತನೇ ಕೊಡೋದು. ಅದನ್ನು ಯಾವ ರೂಪದಲ್ಲಿ ಕೊಡ್ತಾರೆ, ಹೇಗೆ ಕೊಡ್ತಾರೆ ಅದು ಅವರಿಗೆ ಬಿಟ್ಟಿರುತ್ತೆ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದು. ಆ ಮಾತುಗಳನ್ನು ನೆನಪು ಮಾಡ್ಕೊಳ್ಳಿ. ಅದನ್ನು ಸರಳ ಉಪದೇಶಗಳೊಂದಿಗೆ ಬಾಬಾ ಹೇಳಿದ್ದಾರೆ. ಯಾರಿಗೂ ಕೆಟ್ಟದನ್ನು ಬಯಸಬೇಡಿ, ಕೆಟ್ಟದನ್ನು ಮಾಡಬೇಡಿ, ಕೆಟ್ಟ ಆಲೋಚನೆಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸಿಕೊಳ್ಳಬೇಡಿ. ಇದೇ ನಿಮ್ಮ ಮನಸ್ಸಿನ ಒಳಗೆ ಇಲ್ಲ ನಿಮ್ಮ ದೇಹದ ಒಳಗೆ ಟಾಕ್ಸಿಕ್ ಎನರ್ಜಿಯಾಗಿ ವಿಷವಾಗಿ ಉಲ್ಪಣಗೊಳ್ಳುತ್ತೆ. ಆಗ ನಿಮ್ಮ ಆರೋಗ್ಯವನ್ನು ಎಲ್ಲೋ ಒಂದು ರೀತಿಯಲ್ಲಿ ಕ್ಷೀಣಿಸ್ತಾ ಹೋಗುತ್ತೆ. ಅಂದರೆ ದುರ್ಬಲತೆಗೆ ಜಾರಿಸ್ತಾ ಹೋಗುತ್ತೆ, ಆಯಾಸ ಆಗೋದು, ಇಲ್ಲ ಕ್ಷೀಣಿಸ್ತಾ ಹೋಗ್ತೀರಿ ನಿಮಗೆ ನೀವೇ ಅನ್ನೋ ರೀತಿಯಲ್ಲಿ, ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು. ಹಾಗಾಗಿ ಕರ್ಮ ಮಾಡಿ, ಕರ್ಮದ ಫಲದ ನಿರೀಕ್ಷೆ ಮಾಡಬೇಡಿ. ಯಾರನ್ನೂ ಕೂಡ ಜಡ್ಜ್ ಕೂಡ ಮಾಡಬೇಡಿ. ನಿಮ್ಮ ಕರ್ಮದ ಬಗ್ಗೆ ಫೋಕಸ್ ಮಾಡಿ. ನಿಮ್ಮ ದೃಷ್ಟಿಕೋನ, ನಿಮ್ಮ ಗುರಿ ಏನಿದೆಯಲ್ಲ ಅದರ ಕಡೆ ಹೋಗಿರಲಿ. ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲವನ್ನು ಗೈಡ್ ಮಾಡ್ತಾ ನಿಮ್ಮನ್ನು ಹಿಂಬಾಲಿಸ್ತಾ ಇದೆ ಆ ದೃಶ್ಯ ಶಕ್ತಿ. ಅದು ಯಾವ ರೀತಿ ಅಂದರೆ ನಿಮ್ಮ ದಯೆ, ನಿಮ್ಮ ಕರುಣೆ, ನಿಮ್ಮ ಪ್ರೇಮ
ನಿಮ್ಮ ಸೇವೆ, ನಿಮ್ಮ ಮಾನವೀಯತೆ, ಮನುಷ್ಯತ್ವದ ಮೌಲ್ಯಗಳ ಅನುಸಾರವಾಗಿ ನಿಮ್ಮನ್ನು ಹಿಂಬಾಲಿಸ್ತಾ ಇದೆ. ಆ ಅದೃಶ್ಯ ಶಕ್ತಿ ನಿಮ್ಮ ಸುತ್ತ ಇರುವ ಔರಾ ಅಂದರೆ ಪ್ರಭಾಮಂಡಲವನ್ನು ಜಾಗೃತವಾಗಿಡ್ತಾ ಇದೆ. ಹಾಗಾಗಿ ಇಲ್ಲಿ ಇಂಥ ಸಮಯದಲ್ಲಿ ನೀವು ಯಾರದ್ದೇ ಆಗಲಿ ಒಂದು ಕೆಟ್ಟ ವಿಚಾರದ ಬಗ್ಗೆ, ಒಂದು ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಏನೋ ನೀವು ನಿಮ್ಮ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಳ್ಳದೆ ನೀವು ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮ ಪ್ರಭಾಮಂಡಲ ಬಹಳ ಪವರ್ಫುಲ್ ಆಗಿರುತ್ತೆ. ಇಂಥ ಸಮಯದಲ್ಲಿ ಯಾವುದೇ ರೀತಿ ಒಂದು ನೆಗೆಟಿವ್ ಮಾತುಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಪ್ರಭಾವಗಳಾಗಿರ್ಬೋದು ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಬೀರ್ಲಿಕ್ಕೆ ಬಂದರೂ ಕೂಡ ನಿಮ್ಮ ಮಧ್ಯೆ ಆ ಒಂದು ಔರಾ ಹಾಗೆ ನೀವು ನಂಬಿದ ಗುರುವಿನ ಶಕ್ತಿಗಳು ಅಡ್ಡ ಬರ್ತವೆ. ಅವುಗಳನ್ನು ದಾಟಿ ಯಾವುದೇ ಶಕ್ತಿ ಕೂಡ ನಿಮ್ಮನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಅಡೆತಡೆಗಳು, ಸಮಸ್ಯೆಗಳು ಬರ್ತಾ ಇದ್ದಾವೆ. ಇದರಿಂದ ನೀವು ಅಂದ್ಕೊಳ್ಬೋದು ನನಗೆ ಮೇಲೆ ಯಾರದೋ ದೃಷ್ಟಿ ಇರ್ಬೋದು, ಇಲ್ಲ ಯಾವುದೋ ರೀತಿಲಿ ಒಂದು ಮಾಟ ಮಂತ್ರದ ಪ್ರಯೋಗ ಆಗಿರ್ಬೋದು ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ನೀವು ಆ ಎನರ್ಜಿಯನ್ನು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರಾ, ಬಾಯಲ್ಲಿ ನುಡಿತಾ ಇದ್ದೀರಾ. ಹಾಗಾಗಿ ಯಾರದ್ದೋ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಈ ಸಮಯದಲ್ಲಿ ಹಾನಿ ಉಂಟು ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಅದರಿಂದ ಹೊರಗೆ ಬರಬೇಕು ಅಂದರೆ ನೀವು ಮೊದಲು ಸಕಾರಾತ್ಮಕವಾಗಿ ನಿಮ್ಮನ್ನು ನೀವು ಇಟ್ಕೊಳ್ಬೇಕು. ಅಂಥ ಯೋಚನೆಗಳೊಂದಿಗೆ ಗುರುವಿನಲ್ಲಿ ಇನ್ನೂ ದೃಢವಾದ ನಂಬಿಕೆಯೊಂದಿಗೆ ಶರಣಾಗ್ತಾ ಹೋದರೆ ನಿಧಾನವಾಗಿ ಆ ಎನರ್ಜಿ ಹೀಲ್ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಮತ್ತೆ ಸಕಾರಾತ್ಮಕ ಎನರ್ಜಿ ಮೂಡ್ತಿದ್ದ ಹಾಗೆ ಆ ಎನರ್ಜಿ ವೀಕ್ ಆಗಿ ಅದು ನಿಮ್ಮಿಂದ ದೂರ ಹೋಗ್ತಾ ಹೋಗುತ್ತೆ. ಯಾಕಂದರೆ ಮಾಟ ಮಂತ್ರ ಆಗಿರ್ಬೋದು, ದೈವಿಕ ಶಕ್ತಿಯ ಒಂದು ಆಶೀರ್ವಾದ ಆಗಿರ್ಬೋದು, ಇವೆರಡೂ ಕೂಡ ಎನರ್ಜಿ. ನೀವು ಯಾವ ಎನರ್ಜಿಯ ಮೇಲೆ ಫೋಕಸ್ ಮಾಡ್ತೀರೋ ಆ ಎನರ್ಜಿ ನಿಮ್ಮನ್ನು ಆವರಿಸ್ತಾ ಹೋಗುತ್ತೆ. ಇದೇ ಒಂದು ವೈಚಿತ್ರ, ಪ್ರಕೃತಿಯ ವೈಚಿತ್ರ. ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನೀವು ಬೇಗನೆ ಪರಿವರ್ತನೆ ಅಂದರೆ ಸುಧಾರಿಸ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಇದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ಅನ್ನೋದಕ್ಕಿಂತ ಈ ಜನ್ಮದಲ್ಲಿ ನೀವಾದ ನಿಮ್ಮ ಮನಸ್ಥಿತಿಯ ಪರಿವರ್ತನೆಗೆ ಕಾರಣ. ಗುರುವು ನಿಮ್ಮನ್ನು ಹಿಂಬಾಲಿಸ್ತಾ, ಆಶೀರ್ವದಿಸ್ತಾ ಮುನ್ನಡೆಸ್ತಾ ಇದ್ದಾರೆ ಗುರುವಿನ ಮಾರ್ಗದರ್ಶನದೊಂದಿಗೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಯಾಕಂದರೆ ನೀವು ಹೈಯರ್ ಫ್ರೀಕ್ವೆನ್ಸಿಯಲ್ಲಿದ್ದೀರಾ ಈ ಸಮಯದಲ್ಲಿ. ಸಕಾರಾತ್ಮಕ ವಿಚಾರಗಳು, ಸತ್ಸಂಗ ಆಗಿರ್ಬೋದು, ಸತ್ಕಾರ್ಯ ಆಗಿರ್ಬೋದು, ಈ ರೀತಿ ನೀವು ಅದರ ಕಡೆ ಗಮನ ಕೊಟ್ಟಷ್ಟು ನಿಮ್ಮಲ್ಲಿ ಒಂದು ಫ್ರೀಕ್ವೆನ್ಸಿ ಇರುತ್ತಲ್ಲ ಅದು ತುಂಬ ಹೈ ಇರುತ್ತೆ. ಇಂಥ ಸಮಯದಲ್ಲಿ ನೀವೇನೇ ಮ್ಯಾನಿಫೆಸ್ಟ್ ಮಾಡಿದರೂ ಅದು ಕೈಗೂಡ್ತಾ ಹೋಗುತ್ತೆ. ಅದು ಯಾವ ರೀತಿಯ ವಿಚಾರಗಳೇ ಆಗಿರ್ಬೋದು, ಅದರದ್ದೇ ಆದ ಪವರ್ಗಳು ನಿಮ್ಮನ್ನು ತಲುಪ್ತವೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಸರಿ ನೀವು ಮನಸ್ಸಲ್ಲಿ ಏನೋ ಅಂದ್ಕೊಂಡಿರ್ತೀರ, ಅದು ಹಠಾತ್ತನೆ ನಿಮ್ಮ ಎದುರಿಗೆ ನಡೆದುಬಿಟ್ಟಿರುತ್ತೆ. ಇಲ್ಲ ನೀವು ಏನೋ ಹೀಗಾಗಬೇಕು, ಹಾಗಾಗಬೇಕು, ಇವತ್ತು ಏನೇನೋ ಅಂದ್ಕೊಂಡಿರ್ತೀರ ಕಲ್ಪನೆ, ಆದರೆ ಅದು ನಡೆದು ಹೋಗ್ಬಿಟ್ಟಿರುತ್ತೆ. ನಿಮ್ಗೆ ಅನಿಸುತ್ತೆ, ಅಯ್ಯೋ ನಾನು ಹೀಗೆ ಅಂದ್ಕೊಂಡಿದ್ನಲ್ಲ, ಅದು ನಡೆದೇ ಹೋಯ್ತಲ್ಲ, ಇಲ್ಲ ಅದನ್ನು ನಾನು ಹಿಂದೆ ಅಂದ್ಕೊಂಡಿದ್ದೆ, ಅದು ಇವತ್ತು ನಡೀತಲ್ಲ, ಈ ರೀತಿಯಲ್ಲಿ ನಾನು ಇಲ್ಲಿಗೆ ಹೋಗಬೇಕು ಅಂತ ಇದ್ದೆ, ಆದರೆ ಹಿಂದೆ ಇಲ್ಲಿಗೆ ಬಂದಿದ್ದ ಅನುಭವ ಆಗಿದೆಯಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಕೆಲವೊಂದು ಗುಪ್ತ ರಹಸ್ಯಗಳು ಕಾಣಿಸ್ತವೆ ಅಂದರೆ ಇದು ನಿಮ್ಮ ಒಂದು ಫ್ರೀಕ್ವೆನ್ಸಿ ಹೈ ಇರೋದು. ಅಂದರೆ ನೀವೀಗ ತುಂಬ ಒಳ್ಳೆಯ ವಿಚಾರಗಳನ್ನು ಮೂಡಿಸ್ಕೊಳ್ತಾ ಇದ್ದೀರಾ. ಅಂದರೆ ಹಿಂದೆ ಋಷಿಮುನಿಗಳು ಹೇಗೆ ತಪಸ್ಸು ಮಾಡಿ ತಮ್ಮ ಶಕ್ತಿಯನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಾ ಇದ್ರಲ್ಲ, ಅದೇ ರೀತಿ ಈಗ ಅನವಶ್ಯಕ ವಿಚಾರಗಳನ್ನು, ಅನವಶ್ಯಕ ಒಂದು ವ್ಯಕ್ತಿಯ ಸಂಘವನ್ನು ದೂರ ಮಾಡಿ ನೀವೀಗ ನಿಮ್ಮನ್ನು ಕಂಡುಕೊಳ್ತಾ ಇದ್ದೀರಾ, ಪ್ರೀತಿಸ್ತಾ ಇದ್ದೀರಾ. ಹಾಗೆ ಒಂದು ಸಕಾರಾತ್ಮಕ ಯೋಜನೆಗಳೊಂದಿಗೆ ಕನೆಕ್ಟ್ ಆಗ್ತಾ ಇದ್ದೀರಾ, ಉದ್ದೇಶಗಳ ಕರ್ಮಗಳೊಂದಿಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಹಾಗೆ ನಿಮ್ಮನ್ನು ನೀವು ತುಂಬ ಉತ್ತಮಗೊಳಿಸ್ತಾ, ಹಾಗೆ ಕೆಲವು ಮುನ್ಸೂಚನೆಗಳು ನಿಮಗೆ ಸಿಗ್ತಾ ಹೋಗ್ತವೆ. ಹಾಗೆ ಎಲ್ಲೋ ಏನೋ ಆಗುತ್ತಾ, ಹಾಗೆ ಅಲ್ಲಿ ಏನಾದರೂ ಒಂದು ಎಚ್ಚರಿಕೆ ತಗೊಳ್ತೀರಾ, ಇಲ್ಲ ಯಾವುದ್ಯಾವುದೋ ರೀತಿಯಲ್ಲಿ ನಿಮಗೆ ಕೆಲವೊಂದು ಸಿಗ್ನಲ್ಗಳು ಕನೆಕ್ಟ್ ಆಗ್ತಾ ಹೋಗ್ತವೆ. ಅಂದರೆ ಆ ಬ್ರಹ್ಮಾಂಡ, ಈ ಪ್ರಕೃತಿ, ನೀವು ನಂಬಿದ ಗುರುಶಕ್ತಿ, ದೈವಶಕ್ತಿ, ಪೂರ್ವಜರ ಶಕ್ತಿ, ಈ ಎಲ್ಲವೂ ಒಂದು ರೀತಿಯ ಎನರ್ಜಿ, ಇವೆಲ್ಲವೂ ನಿಮಗೆ ಕನೆಕ್ಟ್ ಆಗಿ ನಿಮ್ಮನ್ನು ಒಂದು ನಿಮ್ಮ ಆತ್ಮದ ಉದ್ದೇಶ ಏನಿದೆಯಲ್ಲ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ನಿರಾಳತೆ ಇದೆ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಇತ್ತೀಚೆಗೆ ಹಿಂದಿನಂತೆ ತುಂಬ ಗೊಂದಲ ಇಲ್ಲ, ಅಸ್ಪಷ್ಟತೆ ಇಲ್ಲ. ಕೆಲವು ನಿರ್ಧಾರಗಳನ್ನು ಸರಿಯಾಗಿ ತಗೊಳ್ತಾ ಇದ್ದೀರಾ, ತಪ್ಪು ಸರಿಯನ್ನು ಗುರುತಿಸ್ತಾ ಇದ್ದೀರಾ. ಒಂದು ಸ್ವಲ್ಪ ಮಾನವೀಯತೆ, ಮನುಷ್ಯತ್ವಗಳನ್ನು ಜಾಗೃತಗೊಳಿಸ್ಕೊಳ್ತಾ ಇದ್ದೀರಾ. ಹಿಂದೆ ಅವುಗಳನ್ನು ಕಡೆಗಣಿಸಿದ್ರಿ, ಈಗ ಅವುಗಳ ಮೌಲ್ಯ ನಿಮಗೆ ಅರ್ಥ ಆಗ್ತಾ ಇದೆ. ಅದರ ಆಧಾರದ ಮೇಲೆ ನಿಮ್ಮ ಬದುಕನ್ನು ನೀವು ತಗೊಂಡು ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಆರೋಗ್ಯವಂತರು. ಹಾಗೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಅಡೆತಡೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ತೀರಾ, ಗೆಲ್ತೀರಾ. ಹಾಗೆ ಎಲ್ಲ ರೀತಿಯ ಸೋಲುಗಳಾಗಿರ್ಬೋದು, ನಿಂದನೆಗಳಾಗಿರ್ಬೋದು, ಹಿಂಸೆಗಳಾಗಿರ್ಬೋದು, ಅವುಗಳನ್ನು ಮೆಟ್ಟಿಲಾಗಿಸಿದ್ದಾರೆ ಗುರುವು. ಅವುಗಳ ಮೇಲೆ ಹತ್ತಿ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಆ ಕನಸುಗಳನ್ನು, ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ. ಅಂದರೆ ಗುರುವಿನ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ಒಂದು ಎಚ್ಚರಿಕೆ, ಒಂದು ಮಾರ್ಗದರ್ಶನ, ಹಾಗೆ ಒಂದು ಬ್ಲೆಸ್ಸಿಂಗ್, ಒಂದು ಹೀಲಿಂಗ್ ಮೂಲಕ ಸಿಗ್ತಾ ಇದೆ. ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದ್ದರೆ ಖಂಡಿತವಾಗಿಯೂ ಗುರುವಿಗೆ
ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.